ನಿನ್ನ ಚಾಮುಂಡಿ ಅವತಾರ ನನ್ನ ಮುಂದೆ ನಡೆಯಲ್ಲ. ಯಾಕಂದ್ರೆ ನನ್ನ ಪಕ್ಕ ಭೈರವಿ ಅನ್ನೋ ಅಸ್ತ್ರ ಇದೆ. ಇದೇ ಅಸ್ತ್ರ ನಿನ್ನ ಗಂಡನ್ನ ಜೀವಂತ ಶವವಾಗಿ ಮಾಡಿರೋದು. ನಿಮ್ಮ ಅಣ್ಣ ನೀಲ್ಕಂಠ ಅವನ ಕಾಲು ಮುರಿದು ಮನೆ ಕಳಿಸಿರೋದು. ಇವಳೊಬ್ಳೆ 10 ಗಂಡಸ್ರಿಗೆ ಸಮ. ನಾನು ಒಂದೇ ಒಂದು ಮಾತು ಹೇಳಿದ್ರು ಸಾಕು, ನಿನ್ನ ಕತೆನ ಇಲ್ಲೇ ಮುಗಿಸ್ಬಿಡ್ತಾಳೆ. ಮುಗಿಸ್ಲಾ? ದುಡ್ಡಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ, ಆದ್ರೆ ನಾನು ನನ್ನ ಸಂಸಾರದ ಪ್ರೀತಿಗೋಸ್ಕರ ಅದನ್ನ ಮೀರಿ ಮಾಡ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಭೈರವಿ, ಇದು ನನ್ನ ಇವಳ ಮಧ್ಯೆ ಮಾತುಕತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರು. ನನ್ನವ್ರನ್ನೆಲ್ಲ ಹೇಗೆ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಫ್ರೆಂಡ್ ಆಗಿದ್ದೆ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಹೋಗ್ತಾ ಇರು. ಮನೆ ಬಿಟ್ಟು ಹೋಗೋದ? ನಾನಾ? ಹೋಗ್ಬೇಕಾಗಿರೋದು ನೀನು. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ಹೋಗ್ತಾ ಇರು. ಹೋಗ್ತೀನಿ ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಮತ್ತೆ ಮನೆ ಬಿಟ್ಟು ಹೋಗೋದಕ್ಕೆ ಮುಂಚೆ ನಿನ್ ಗಂಡನ್ನ ಸಾಯಿಸ್ಬಿಟ್ಟು ಹೋಗ್ತೀನಿ. ಬೇಡ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ನಿನ್ ಸುಮ್ಮನೆ ಬಿಡಲ್ಲ. ಹೋಗು. ಅಲ್ಲೇ ನಿಂತ್ಕೋ. ಒಂದ್ ಹೆಜ್ಜೆ ಮುಂದಿಟ್ರು ಹೆಣ ಆಗಿರೋ ನಿನ್ ಗಂಡ ಪೂರ್ತಿ ಹೆಣ ಆಗ್ತಾನೆ. ನಾನು ಹೇಳ್ದ ಕೇಳಿದ್ರೆ ಕೊನೆ ಪಕ್ಷ ನಿನ್ ಗಂಡ ನಿನಗ್ ಸಿಗ್ತಾನೆ. ಬರ್ತೀನಿ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ.
ವಿಧಿಯ ನಾಟಕ ವಿಧಿಯ ನಾಟಕ ಓ ವಿಧಿಯ ನಾಟಕ ನನ್ನ ಬದುಕು ಸೂತಕ. ರಾಘವ್ಗೆ ಏನಾಯ್ತು? ನೀವೇನಾದ್ರೂ ತಿಂದ್ರ? ಡಾಕ್ಟರ್, ಈಗ ನನಗೇನು ಬೇಡ, ದಯವಿಟ್ಟು ಹೇಳಿ ರಾಘವ್ಗೆ ಏನಾಯ್ತು? ಮಕ್ಕಳ, ನೀವೇನಾದ್ರೂ ತಿಂದ್ರ? ಸಿಸ್ಟರ್, ಮಕ್ಕಳನ್ನ ಕ್ಯಾಂಟೀನಿಗೆ ಕರ್ಕೊಂಡು ಹೋಗಿ ತಿಂಡಿ ಮಾಡಿಸಿ. ಡಾಕ್ಟರ್ ಹೇಳಿ, ರಾಘವ್ಗೆ ಏನಾಯ್ತು? ದಯವಿಟ್ಟು ಹೇಳಿ ಡಾಕ್ಟರ್. ಬನ್ನಿ. ಅಲ್ಲ ಡಾಕ್ಟರ್ ಹೇಳಿ. ಬನ್ನಿ ಲಕ್ಷ್ಮಿ. ಡಾಕ್ಟರ್, ರಾಘವ್ಗೆ ಏನಾಯ್ತು? ಕೂತ್ಕೊಳ್ಳಿ. ಅಲ್ಲ ಡಾಕ್ಟರ್, ಡಾಕ್ಟರ್ ರಾಘವ್ಗೆ ಏನಾಯ್ತು? ದಯವಿಟ್ಟು ಹೇಳಿ ಡಾಕ್ಟರ್, ಹೇಳಿ. ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಥರ ಟೆಸ್ಟ್ ಆಗಿದೆ ಅಲ್ವಾ? ರಿಪೋರ್ಟ್ಸ್ ಬರಲಿ. ರಿಪೋರ್ಟ್ ಬರದೆ ಏನು ಹೇಳೋಕ್ಕಾಗಲ್ಲ ಲಕ್ಷ್ಮಿ. ಆದರೂ ಜೀವನ ಎಷ್ಟು ವಿಚಿತ್ರ ಅಲ್ವಾ ಲಕ್ಷ್ಮಿ? ನೀವು ಇಲ್ಲೇ ಇದ್ರಿ, ರಾಘವ್ ಕೂಡ ಇಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ರು. ಆದರೂ ಡಿಸ್ಚಾರ್ಜ್ ಆಗೋವರೆಗೂ ಒಬ್ರನ್ನೊಬ್ರು ನೋಡಲೇ ಇಲ್ಲ. ಸಾವು ಬದುಕಿನ ನಡುವೆ ಹೋರಾಡ್ತಿರ್ಬೇಕಾದ್ರೆ ರಕ್ತ ಕೊಟ್ಟು ಪ್ರಾಣ ಕಾಪಾಡಿದ್ದು ನಿಮ್ಮ ಮಗಳು. ನಿಮಗೆ ದೃಷ್ಟಿ ಬರ್ತಿದ್ದ ಹಾಗೆ ನೀವು ನಿಮ್ಮ ಸಂಸಾರನ ಇಲ್ಲೇ ನೋಡಿ ಸತ್ಯ ಏನು ಅನ್ನೋದನ್ನ ತಿಳ್ಕೊಬೋದಾಗಿತ್ತು. ಆದರೆ ಬಾಬಾ ಹಾಗೆ ಮಾಡಲಿಲ್ಲ. ನಿಮ್ಮನ್ನ ಶಿರಡಿ ಕರೆಸ್ಕೊಂಡು ದರ್ಶನ ಕೊಟ್ಟು ನಿಮ್ಮ ಆಸೆ ಪೂರೈಸಿ ಸತ್ಯ ಏನು ಅನ್ನೋದನ್ನ ಅಲ್ಲಿ ಅರ್ಥ ಮಾಡಿಸಿದ್ದಾರೆ. ಆಗಿರೋದನ್ನೆಲ್ಲ ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಲಕ್ಷ್ಮಿ. ಕಾರಣ ಏನೇ ಇರಲಿ, ನೀವು ತಪ್ಪು ಮಾಡಿದ್ರಿ. ನಾನು ಅವತ್ತು ಕೇಳಿದಾಗ ಒಂದು ಮಾತು ನೀವು ಹೇಳಿದಿದ್ರು ರಾಘವ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮ ಸಂಸಾರದವರೆಲ್ಲ ಈ ರೀತಿ ದೂರ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಒಂದಾಗಿ ಸಂತೋಷವಾಗಿರ್ಬೋದಾಗಿತ್ತಲ್ಲ ಲಕ್ಷ್ಮಿ? ನೀವು ಯಾವಾಗಲೂ ನನ್ನಲ್ಲೊಂದು ಕೊರತೆ ಇದೆ ಅಂತ ಹೇಳ್ತಿದ್ರಲ್ಲ, ಇದೇನಾ? ನೀವು ಈ ಭಯಕ್ಕೆ ತಾನೇ ಅರ್ಜೆಂಟಾಗಿ ಶಿರಡಿಗೆ ಹೋಗಿದ್ದು. ಆ ನೀರನ್ನ ನಂಬ್ಕೊಂಡು ನಿಮ್ಮ ಸಂಸಾರನ ನೀವೇ ಹಾಳು ಮಾಡ್ಕೊಂಡ್ರಿ ಲಕ್ಷ್ಮಿ. ನನಗೂ ಭಯ ಇತ್ತು, ಆದ್ರೆ ಈ ರೀತಿ ಆಗುತ್ತೆ ಅನ್ನೋ ಭಯ ಇರಲಿಲ್ಲ. ನನ್ನ ಸಂಸಾರದವ್ರು ಯಾರಾದ್ರೂ ಒಬ್ರು ನನ್ನ ನೋಡಿದ್ದಿದ್ರು ಅವ್ರು ನನ್ನ ಕಳಿಸ್ಕೊಡ್ತಿರ್ಲಿಲ್ಲ. ನನಗೂ ಕೂಡ ಅವರನ್ನ ಬಿಟ್ಟೋಗೋ ಶಕ್ತಿ ಇರ್ತಿರ್ಲಿಲ್ಲ. ಆ ಮೀರಾ ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಅನ್ನೋ ನಂಬಿಕೆ ಇತ್ತು. ಮೀರಾ ನನ್ನ ಸಂಸಾರನ ಸಂತೋಷವಾಗಿ ನೋಡ್ಕೋತಾ ಇರ್ತಾಳೆ. ನಾನು ಹೋದ್ರೆ ಅವಳಿಗೆ ಮೋಸ ಮಾಡ್ದಾಗ ಆಗುತ್ತೆ ಅನ್ನೋ ಭಯದಿಂದ ಇಲ್ಲಿಂದ ಹೋದೆ. ನನ್ನ ಸಂಸಾರಕ್ಕೋಸ್ಕರ ಅವಳು ಖುಷಿನ ತ್ಯಾಗ ಮಾಡಿದಾಳೆ. ನಾನು ಅಲ್ಲಿಗೆ ಹೋದ್ರೆ ಅವಳಿಗೆ ದುಃಖ ಕೊಟ್ಟಾಗತ್ತೆ ಅನ್ಕೊಂಡು ಇಲ್ಲಿಂದ ಹೋದೆ. ಯಾವಾಗ ಶಿರಡಿಯಲ್ಲಿ ನನ್ನ ಮಕ್ಕಳು ಭಿಕ್ಷೆ ಬೇಡೋದನ್ನ ನೋಡಿದ್ನೋ ಆಗ್ಲೇ ಕುರಿನ ಕಾಯೋದಕ್ಕೆ ತೋಳನ ಕಾವಲಿಟ್ಟಿದ್ದೀನಿ ಅಂತ ಗೊತ್ತಾಯ್ತು. ಮಜ್ಜಿ, ನನಗೀಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲು ನೀನು ಧೈರ್ಯವಾಗಿರು. ಏನೇ ಆದರೂ ಧೈರ್ಯ ಕಲ್ಕೋಬೇಡ. ಈ ಸಮಸ್ಯೆ ಇವತ್ತು ಶುರು ಆಗಲಿಲ್ಲ ಅಮ್ಮ. ಮೀರನ್ನ ನಿನ್ನ ಗಂಡನ ಜೊತೆ ಯಾವಾಗ ಮದುವೆ ಮಾಡಿಸೋಕೆ ಹೊರಟು ಆವತ್ತೇ ಶುರು ಆಯಿತು.